இல்லை எல்லாரும் பற்றி சொல்ல நல்லதோ கெட்டதோ அவங்க என்ன கேட்குறாங்கன்னா யார் வராங்க யார் போகிறாங்கன்னு கேட்குறாங்க. ಹೌದು ಸರ್, ಅಣ್ಣಾಮಲ ಒಂದು IPS ಆಫೀಸರು, ಅವ್ರು ಓದಿರೋದು ಅವ್ರಿಗೆ ಮಕ್ಕಳಿಗೆ ಏನು ಮಾಡಬೇಕು, ಜನರಿಗೆ ಏನು ಮಾಡಬೇಕು ಅಂತ ಅವ್ರಿಗೆ ಅರ್ಥ ಇದೆ ಸರ್. ಮತ್ತು ಇವು ಯಾರು ಓದಿಲ್ಲ, ಅವ್ರಿಗೆ ಅರ್ಥ ಇಲ್ಲ ಅಷ್ಟೇ. ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಇವತ್ತು ತಮಿಳ್ನಾಡಿನಲ್ಲಿ ಇದ್ಕೊಂಡು ಮಾತನಾಡ್ತಾ ಇದ್ದೀನಿ. ನೋಡಿ, ಈ ಭಾಗದ ಜನರು ಯಾರಿಗೆ ಈ ಬಾರಿ ಓಟನ್ನು ಕೊಡ್ತಾರೆ ಅಂತ ಭಾಳಷ್ಟು ಕುತೂಹಲವನ್ನು ಕೇಳಿಸಿರೋದು ಪಂಚರಾಜ್ಯ ಚುನಾವಣೆ. ಅದರಲ್ಲೂ ಕೂಡ ಪಶ್ಚಿಮ ಬಂಗಾಳ ಮತ್ತು ತಮಿಳ್ನಾಡು ಈ ಎರಡೂ ರಾಜ್ಯಗಳ ಕಡೆ ಜನರ ಚಿತ್ತ ನೆಟ್ಟರು. ತಮಿಳ್ನಾಡು ಅಷ್ಟು ಸುಲಭ ಸಾಧ್ಯವೇ ಇಲ್ಲ. ಯಾಕೆಂದರೆ ನೀವು ತಮಿಳ್ನಾಡು ಚುನಾವಣಾ ಇತಿಹಾಸವನ್ನು ಗಮನ ಹರಿಸಿದಾಗ ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಸಿನಿಮಾ ಕ್ಷೇತ್ರದಿಂದ ಇಲ್ಲಿ ತನ್ನ ಚಾಪನ್ನು ಹೊತ್ತಿರೋರೆ ಭಾಳಷ್ಟು ಜನ. MGR ಇಂದ ಹಿಡಿದು ಜಯಲಲಿತಾ ಅವರಿಂದ ಹಿಡಿದು ಅಣ್ಣಾದೊರೈ, ವಿಜಯಕಾಂತ್, ಜೊತೆಗೆ ಕಮಲ್ ಹಾಸನ್, ಇದೀಗ ಮತ್ತೆ ನಾನು ಕೂಡ ಎಂಟ್ರಿ ಕೊಟ್ಟು ಒಂದು ಸುನಾಮಿಯನ್ನು ಎಬ್ಬಿಸ್ತೀನಿ ಅಂತ ಬಂದಿರತಕ್ಕಂಥ ದಳಪತಿ ವಿಜಯ್ ಅವರು. ಇಲ್ಲಿನ ಭಾಗದ ಎಲ್ಲ ಜನರನ್ನು ಕೂಡ ಮಾತನಾಡಿಸೋಣ. ಇಲ್ಲಿನ ಭಾಗದ ಜನರು ಈ ಬಾರಿ TVKಗೆ ಅಂದರೆ ತಮಿಳಿಗ ವೆಟ್ರಿ ಕಳಗಂ ಪಕ್ಷಕ್ಕೆ ತಮ್ಮ ಮನಸ್ಸನ್ನು ಕೊಟ್ಟಾರ, ಅವರಿಗೆ ಓಟನ್ನು ಕೂಡ ನೀಡ್ತಾರ ಅನ್ನೋ ಕುತೂಹಲ ಸಹಜವಾಗಿ ಎಲ್ಲರಲ್ಲೂ ಕೂಡ ಇರೋದು. ನೋಡಿ, 234 ಕ್ಷೇತ್ರ ತಮಿಳ್ನಾಡನ್ನ ನಾವು ಗಮನ ಹರಿಸಿದಾಗ 234 ಕ್ಷೇತ್ರಗಳಲ್ಲೂ ಕೂಡ ಏಕಕಾಲಕ್ಕೆ ಚುನಾವಣೆ ನಡೀತಾ ಇದೆ. ಒಟ್ಟಾರೆಯಾಗಿ ಏಪ್ರಿಲ್ 23ನೇ ತಾರೀಕು ನಡೀತಾ ಇರತಕ್ಕಂಥ ಒಂದೇ ದಿನ ಏಕಕಾಲಕ್ಕೆ ನಡೀತಾ ಇರತಕ್ಕಂಥ ಚುನಾವಣೆಯಲ್ಲಿ ಒಂದು ಅಭೂತಪೂರ್ವ ಗೆಲುವನ್ನು ಸಾಧಿಸಿ ನಾನು ಕೂಡ ಮುಖ್ಯಮಂತ್ರಿ ಆಗ್ತೀನಿ ಅನ್ನೋ ಕನಸನ್ನು ಹೊತ್ಕೊಂಡ್ರವರು ವಿಜಯ್. ನೋಡಿ, ಒಂದು ಕಡೆ DMK ದ್ರಾವಿಡ ಮುನ್ನೇತ್ರ ಕಳಗಂ, ಇನ್ನೊಂದು ಕಡೆ NDA ಜೊತೆ ಮೈತ್ರಿ ಮಾಡ್ಕೊಂಡಿರ್ತಕ್ಕಂಥ AIADMK ಅಂದರೆ ಆಲ್ ಇಂಡಿಯಾ ಅಣ್ಣ ಮುನ್ನೇತ್ರ ಕಳಗಂ, ದ್ರಾವಿಡ ಮುನ್ನೇತ್ರ ಕಳಗಂ ಅನ್ನೋ ಒಂದು ಪಕ್ಷ. ಭಾಳಷ್ಟು ಕುತೂಹಲವಂತರು ಸಹಜವಾಗಿದೆ. ಇನ್ನೊಂದು ಕಡೆ NTK ಅನ್ನೋ ಪಕ್ಷ ಇದೆ. ಎಲ್ಲವೂ ಕೂಡ ಒಂದು ರೀತಿಯಾದಂಥ ಒಂದು ರೋಚಕ ಹಣಾಹಣಿ ಸ್ಪರ್ಧೆಯನ್ನು ಈ ತಮಿಳುನಾಡು ಭಾಗದಲ್ಲಂತರೂ ಈ ಬಾರಿ ಮೂಡಿಸುತ್ತೆ. ಹಾಗಾದರೆ ನಟ ವಿಜಯ್ಗೆ ಇಲ್ಲಿನ ಭಾಗದ ಜನರು ಏನು ಹೇಳ್ತಾರೆ? ಒಂದು ಹೊಸ ಪಕ್ಷದೊಂದಿಗೆ, ಒಂದು ಹೊಸ ಚೈತನ್ಯದೊಂದಿಗೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಆಂಧ್ರ ಪ್ರದೇಶದಲ್ಲಿ ಪವನ್ ಕಲ್ಯಾಣ್ಗೆ ಕೈ ಹಿಡಿದ ಹಾಗೆ ಇಲ್ಲಿನ ಜನ ಈ ಬಾರಿಯೂ ಕೂಡ ಕೈ ಹಿಡಿತಾರಾ? ಮುಖ್ಯಮಂತ್ರಿ ಆಗ್ತಾರಾ ವಿಜಯ್? ಈ ಭಾಗದ ಜನರು ಈಗಲೂ ಕೂಡ ಅದೇ ಜಯಲಲಿತಾ ಫೇವರಲ್ಲಿದ್ದಾರಾ, ಅಥವಾ ಆಡಳಿತಾರೂಢ ಪಕ್ಷ DMK ಅದೇ ಪಕ್ಷಕ್ಕೆ ಮತ್ತೆ ಕೈ ಹಿಡ್ಕೊಂಡ್ಬಿಡ್ತಾರಾ ಅನ್ನೋ ರೀತಿಯಾದಂಥ ಕುತೂಹಲ ಸಹಜವಾಗಿದೆ. ಹಾಗಾದರೆ ನಾವು ಜನರ ಬಳಿಯೇ ಹೋಗೋಣ. ಕನ್ನಡ ಮಾತನಾಡ್ತಕ್ಕಂಥ ಜನರ ಹತ್ರ ಒಂದಿಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ, ಏನಾಗಬಹುದು ಅಂತ. ಇದ್ರ ಜೊತೆಗೆ ನಿಮಗೆ ಈ ತಮಿಳ್ನಾಡು ಎಲೆಕ್ಷನಲ್ಲಿ ಎಲ್ಲವೂ ಫ್ರೀ ಅನ್ನೋ ರೀತಿಯಾಗಿ ಆಗಿಬಿಟ್ಟಿದೆ. ನಟ ವಿಜಯ್ ಕೂಡ ಭಾಳಷ್ಟು ಫ್ರೀ ಸ್ಕೀಮ್ಗಳನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಪ್ರಣಾಳಿಕೆ ಮ್ಯಾನಿಫೆಸ್ಟೋ ಹಿಡ್ಕೊಂಡು ಹೋಗಿಬಿಟ್ರಂತರೂ ನಾವು ತಮಿಳ್ನಾಡಿನಲ್ಲಿ ಜೀವನ ನಡೆಸೋದು ಭಾಳಷ್ಟು ಸುಲಭ ಅನ್ನೋ ರೀತಿಯಾಗಿ ಆಗಿಬಿಟ್ಟಿದೆ. ಹಾಗಾದ್ರೆ ನೋಡೋಣ ಜನರು ಏನು ಹೇಳ್ತಾರೆ, ಅವರ ಬಳಿಯೇ ಹೋಗಿ ಒಂದಿಷ್ಟು ರೆಸ್ಪಾನ್ಸ್ನು ಕೂಡ ಪಡೆದುಕೊಳ್ಳೋಣ. ಎಲೆಕ್ಷನ್ ಕ್ರೇಜು ಜೊತೆಗೆ ಯಾರು ಗೆಲ್ಬೋದು? DMKನಾ, AIADMKನಾ, ಜೊತೆಗೆ TVK? ಇಲ್ಲೆಲ್ಲ ಇರೋದು ಎರಡು ಪಾರ್ಟಿನೇ, ಒಂದು DMK ಒಂದು AIADMK ಇರೋದು. ನಮ್ಮ ಅಭಿಪ್ರಾಯ ಇದು ಅಂದ್ಕೊಂಡು ಈಗಿಲ್ಲೊಂದು ಇದು ಅಂದ್ಕೊಂಡು DMKದ ಬರ್ತದೆ ಅದ ಇದೈತೆ. DMK ಒಳ್ಳೆ ಕೆಲಸ ಮಾಡಿದ್ದಾರೆ 5 ವರ್ಷ. DMKದ ಬರ್ತದೆ ಅಂತ ನಮ್ಮ ರೂಲ್ಸ್. ಒಂದು ಕಡೆ AIADMK ಜೊತೆಗೆ BJP ಮೈತ್ರಿ ಮಾಡ್ಕೊಂಡಿದೆ. ಇದೆ ನಮ್ಮ ತಮಿಳ್ನಾಡಲ್ಲಿ BJP ಅಂದರೆ ಸ್ವಲ್ಪ ಈಕ್ ಬೀಳ್ತಾರೆ. ಅದು ನಾವು ಹೇಳೋದಲ್ಲ, ಜನ ಅಭಿಪ್ರಾಯ ಯಾವ ರೀತಿ ಇದೆ ಅಂತ. ಆದರೆ ಎಡಪಾಡಿನೂ ಮಾಡಿರೋದೇನು ಬಂದಾಗ ಏನು ಅದೇನು ಕೆಟ್ಟಿದ್ದಲ್ಲ, ಬರಬೇಕು ಇದನ್ನು ಒಳ್ಳೆಯದೇ. ಆದರೆ ನಮ್ಮ ಅಭಿಪ್ರಾಯದ DMKದ ಬರ್ತದೆ. ಸರಿ, AIADMKದು ಫ್ರೀ ಸ್ಕೀಮ್ಸ್ಗಳಿಗೆ ಮಾರೋಗ್ತಾರೆ ಅಂತ ಅನ್ಸಲ್ಲ? ಅವ್ರೆ ಮಾಡಿದ್ದಾರೆ, ಸ್ಕೀಮ್ಲೆಲ್ಲ ಇದು ಮಾಡಿದ್ದಾರೆ. ಆ ಕೂಟಾಣಿ BJP ಬಂದು ಸ್ವಲ್ಪ ಕೂಟಾಣಿ ಇರೋದಕ್ಕೆ ತಮಿಳ್ನಾಡಲ್ಲಿ ಓಟ್ ಹಾಕಕ್ಕೆ ಈಕ್ ಬೀಳ್ತಾರೆ. ಅದದ ಪ್ರಚನೆ. ಇಲ್ಲಿ AIADMKನೇ ಇದ್ದಿದ್ರೆ ಅದಕ್ಕೊಂದು ಬಲ. ಜಯಲಲಿತಾ ಇದರಲ್ಲಿ ಆಚೆಯಲ್ಲಿ ಇದ್ದಾಗ ಆ ರೀತಿ ಒಂದು ಸ್ಟ್ಯಾಂಡರ್ಡ್ ಇತ್ತು. ಈಗ BJP ನಮ್ಮ ತಮಿಳ್ನಾಡಲ್ಲಿ ಮಳೆಯಲ್ಲ ಜಾಸ್ತಿ, ಅದದ ಈಕು. ಇಲ್ಲಿ ಮೋದಿ ಅಲೆ ಒಂದು ಸ್ವಲ್ಪ ಕಷ್ಟ ಇದೆ ಕಷ್ಟ ಅದ. ಇಲ್ಲಿ ನಮ್ಮ ತಮಿಳ್ನಾಡಕ್ಕೆ ಕಷ್ಟನೇ. ಅದಕ್ಕೆ ನೀನು ಮಾತಾಡ ಅಲ್ಲ ಸರ್, ಇಂಥವ್ರಿದ್ರೆ ಮೋದಿ ಎಲ್ಲಿ ಬರ್ತಾನೆ ಹೇಳ್ರಿ ನೋಡೋಣ. ಮೋದಿ ಜಗತ್ತು ವಿಶ್ವಗುರು. ಇವತ್ತು ನಮ್ಮ ಮೋದಿ ಭಾರತ ದೇಶಕ್ಕೆ ಅವ್ರು ಎಲ್ಲಿರ್ಬೇಕು? ದಿಲ್ಲಿನಾಗಿರ್ಬೇಕು. ಹಳ್ಳಿನಾಗ ನಿನ್ಗೆ ಏನು ಕೆಲಸ? ಸ್ಟೇಟ್ನಲ್ಲಿ ಏನು ಸರ್ ಕೆಲಸ? ನೀವು MP ಸೀಟ್ಗೆ ದಿಲ್ಲಿನಾಗಿರ್ಬೇಕು. ಇದು ಡಿಸ್ಟಿಕ್ಲಾಗ ತಾಲೂಕುಗಳ್ಗ ಒಂದೊಂದು ಸ್ಟೇಟಾಗಿ ಬಂದು ಸ್ಟೇಟ್ CM ಪವರ. ದಿಲ್ಲಿನಾಗ ಏನು ಎಲ್ಲ ಬಂದು ಹಿಂದೆ ಬರಬೇಕಾ? ಬೇರೆಯವ್ರು ಬರಬಾರ್ದಾ? ಹೇಳಿ ಸರ್. ತಮಿಳ್ನಾಡು ಆಲ್ಮೋಸ್ಟ್ ಅಲ್ಲಿ ಒಂದು ಸ್ವಲ್ಪ ಪ್ರಾದೇಶಿಕ ಪಕ್ಷಗಳಿಗೆ ಜಾಸ್ತಿ MP ಎಲೆಕ್ಷನ್ ಅವ್ರ ಮೇಲೆ ಒಂದು ಪೈಸೆ ಭಾಗ ಪ್ರಾಬ್ಲಮ್ ಇಲ್ಲ. ನಾವು ಆ ರೀತಿ ಹೇಳಿಲ್ಲ. ಅವ್ರು MP ಎಲೆಕ್ಷನಾಗ ಇರಲಿ, ಎಲ್ಲಿರಬೇಕು? ದಿಲ್ಲಿನಾಗ ಒಂದು ಹಳ್ಳಿಗೆ ಬಂದು ನಮ್ದು ಇದನ್ನದ
ನಮ್ಮ ಭಾರತ ದೇಶದಲ್ಲಿ ಒಂದು ಡಿಸ್ಕಷನ್ಸ್ ಥರ ಆಗಲಿ. ಎಲ್ಲ ಸ್ಟೇಟ್ಗಳಲ್ಲಿ ಮೋದಿ ಅಲೆ ಇದ್ದರೆ ಭಾರತ ದೇಶ ಚೆನ್ನಾಗಿರ್ತದೆ ಸರ್. ಮೋದಿ ಕೂಟಣಿ ಯಾವುದಿದೆಯೋ, ಮೋದಿ ಸಪೋರ್ಟ್ ಯಾರು ಮಾಡ್ತಾರೋ ಎಲ್ಲ ಕಡೆನೂ ಭಾರತ ದೇಶ ಚೆನ್ನಾಗಿರ್ತದೆ ಸರ್. DMK ಅಂತಲ್ಲ, DMKನೂ ನಾವು ಈಗ ನೋಡಿರೋದೆ, ಎಲ್ಲ ಮಾಡಿರೋದೆ. ಇವತ್ತು ವಿಶ್ವಗುರುದಲ್ಲಿ ಮೋದಿ ಯಾವ ಕಡೆ ಎಲ್ಲಿ ಬಲ ಕೊಡ್ತಾವನೋ ದೇಶನ ಚೆನ್ನಾಗಿ ಕಾಪಾಡಬೇಕು, ನಾನು ದೇಶನ ಚೆನ್ನಾಗಿ ಮಾಡ್ಕೊಬೇಕು ಅಂಥೇಳಿ ಇವ್ರನ್ನ ಬಲಪಡಿಸಿ ಇದು ಮಾಡ್ತಾ ಇದ್ದಾನಲ್ಲ, ಆ ಗೌರ್ಮೆಂಟ್ ಇದ್ದರೆ ಚೆನ್ನಾಗಿರ್ತದೆ ಸರ್. ಒಂದು ಅವಕಾಶ ಅಂತೂ ತಮಿಳ್ನಾಡಲ್ಲಿದೆ ಕೂಟಾಣಿ ಮಾಡ್ಕೊಳ್ಳಿಕ್ಕೆ. ಯಾಕೆ ಅಂದರೆ ನೋಡಿ AIDMK ಅದೊಂದು ಚಾನ್ಸ್ ಇರೋದು. ಹೌದು, ಅದರಿಂದನೇ ಒಂದು ಕೂಟಾಣಿ ಮಾಡಿ ನಾನು ಅದನ್ನು ಕಾಪಾಡಬೇಕು ಅನ್ನೋ ಭಾವನೆಯಿಂದ ಅದನ್ನೂ ಒಂದು ಇದು ಮಾಡ್ತಾ ಇದ್ದಾನೆ. ಅದರಿಂದ ಬರಲಿ, ಮೋದಿ ಇರೋ ಅಲೆ ಚೆನ್ನಾಗಿರಲಿ ಅನ್ನೋದಕ್ಕೆ ನಾವು ಇದು ಮಾಡ್ತಾ ಇದ್ದೀರಿ ಸರ್. ನಾವು ಜೊತೆಗೆ ನೋಡಿ ತಮಿಳ್ನಾಡು ಈ ಬಾರಿ ಹೆಂಗಾಗ್ಬಿಟ್ಟಿದೆ, ಪ್ರತಿ ಪಕ್ಷಗಳು ಫ್ರೀ 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 ಅಂತ ಫ್ರೀ 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 ಸ್ಕೀಮ್ಸ್. ಫ್ರೀ ಏನು DMK JDMK ಅವ್ರೇನು ಇಟ್ಕೊಂಡು 10,000 ರೂಪಾಯಿ ಬಿಹಾರ್ನಾಗ ಒಂದೊಂದು ಒಟ್ಟಿಗೆ ಮಾಡಿಬಿಟ್ಟಲ್ಲ ಸರ್. ಅದು ಹೆಂಗೆ ಸರ್? ಈಗ ಬಿಹಾರಲ್ಲಿ 10,000 ಮ್ಯಾಲ ಲಿಂಗನೆ ಅಮಿತ್ ಶಾ ಮೋದಿ ಹಾಕ್ಬಿಟ್ರು, ಬಿಹಾರ ಹೊಡೆದ್ರು. ಹೆಂಗೆ ಸರ್ ಇದು? ಅವರೇ ಮೇಲೇ ಕೊಟ್ಟವ್ರು, ಇನ್ನು ಕೆಳಗೆ ಕೊಡೋದು ಯಾವ್ದು ಸರ್? ದಿಲ್ಲಿನ ಕೊಡೋಟ್ರೆ ಇನ್ನು ಇಲ್ಲಿ ತಮಿಳ್ನಾಡು ಕೊಡೋದು, ಇಲ್ಲಿ ಯಾವ್ದು ಸರ್? ಇದನ್ನು ಇವರು ಕೊಡ್ತಾರೆ, ಇನ್ನೇನು ಮಾಡೋಕ್ಕಾಗ್ತದೆ ಸರ್? ಹೌದಪ್ಪ, ಬಿಹಾರ ಒರಿಸ್ಸಾ ಅಂತ ಹೇಳ್ತಾನೆ. ಬಡವರ ದೇಶನ ಎಲ್ಲ ಸಮವಾಗಿ ಇಡಬೇಕು ಅಂತೇಳಿ ಅದನ್ನ ಮಾಡ್ತಾ ಇದ್ದಾನೆ. ಬಡವರ ದೇಶ ಬಂದು ಇವಾಗೆಲ್ಲ ಇದೆಲ್ಲ ಬಿಹಾರ ಇದೆ ಕೊಂಚ ಇದೆಲ್ಲನೂ ತುಂಬ ಅವ್ರಿಗೆ ಊಟಕ್ಕೆ ಇಲ್ಲ ಅಂಥವ್ರನ್ನೆಲ್ಲ ಸಮವಾಗಿ ಇದು ಮಾಡ್ಬೇಕಂತೇಳಿ ಮಾಡ್ತಾ ಇದ್ದಾರೆ ಸರ್. ಅವ್ರು ಕೊಟ್ಟಿದ್ದೇನು ತಪ್ಪೇನಿಲ್ಲ ಸರ್. ಅವ್ರಿಗೆ ಇಲ್ಲಿ ಯಾಮರ್ಸ ಜನಗಳು ಜಾಸ್ತಿ ಸರ್. ಇಲ್ಲಿ ಬೆಂಗಳೂರು, ಕರ್ನಾಟಕ, ತಮಿಳ್ನಾಡು, ಆಂಧ್ರ ಪ್ರದೇಶದಲ್ಲಿ 3 ಸ್ಟೇಟಲ್ಲಿ ಬೇಜಷ್ಟು ಬಡ ಯಾಕೆ ಆಂಧ್ರ ಕೊಡ್ತಾರೆ ಸರ್? ಬೇಕಾದಷ್ಟು ದುಡ್ಡು ಕೊಡ್ತಾರೆ ಆಂಧ್ರ ಸ್ಟೇಟ್ಗೆ. ಯಾಕೆ ಕೊಡ್ತಾರೆ? ಅವ್ರ ಬಟ್ ಇಲ್ಲಾಂದ್ರೆ ಆ ಸೀಟೆ ಮೇಲೆ ಕೀಳ್ತಾರೆ. ಅದಕ್ಕೆ ಸ್ಟೇಟ್ ಇವಾಗ ಒಂದೊಂದು ಸ್ಟೇಟ್ನಲ್ಲಿ ಇರ್ತಾರೆ ಸರ್. ಪ್ರತಿಯೊಬ್ಬರೂ ಸ್ಟೇಟ್ನಿದೆ. ಅವರು ಮೋದಿ ಮೇಲೆ ಅವ್ರ ಮೇಲೆ ಒಂದು ಪೈಸೆ ತಪ್ಪಿಗೆ ನಾವು ಇದಿಲ್ಲ. ಅವ್ರು ಬಂದು MP ಎಲೆಕ್ಷನ್ ಬಂದಾಗ ಅವ್ರಿಗೆ ಇದು ಮಾಡಿದ್ರೆ ನಾವು ಅದಕ್ಕೆ ಸೇರಿ ಅಂದ್ವಿ. ಇದು ಸ್ಟೇಟ್ ಸರ್. ಇದು MP ಎಲೆಕ್ಷನ್ ಬಂದಾಗ ನೋಡಿ ಅವರು ಅದು ಅಲ್ಲ. ಓಕೆ, ಇನ್ನೊಂದು ಪಾಲಿಟಿಕ್ಸ್ ನಾಲೆಡ್ಜ್ ಇರೋದ್ರಿಂದ ಕೇಳ್ತಾ ಇದ್ದೀನಿ ನಿಮ್ಮಿಬ್ಬರಿಗೂ ಸಹಿತ. ಅಣ್ಣಾಮಲೈ ಅನ್ನೋ ಒಬ್ಬ IPS ಅಧಿಕಾರಿ ಬಂದು ತಮಿಳ್ನಾಡಲ್ಲಿ ಇಡೀ BJP ಮಾಡಿದಂಥ ಅವಮಾನ, BJP ಒಂದು ಕಡೆ ಅವಮಾನ ಮಾಡಿದೆ ಅಂತಲೇ ಪರಿಗಣಿಸ್ಬೇಕಾಗತ್ತೆ ಸೂಕ್ಷ್ಮ ನೋಡಿದಾಗ. ಯಾಕೆಂದರೆ ಅವ್ರು ಅದನ್ನು ಓಪನ್ ಹೇಳ್ಕೊಳ್ದೇ ಇದ್ರು ಕೂಡ ಅದು ಮೇಲ್ನೋಟು ಗೊತ್ತಾಗುತ್ತೆ ಯಾರಿಗೆ ಆದರೂ. ಏನು ಅನ್ಸುತ್ತೆ? ನನಗೆ ಏನು ಹೇಳ್ತೀನಿ ಅಂತಂದರೆ, ಇದು ತಳಾದಿ ಬಂದ್ಬಿಟ್ಟಿದೆ. ADMK DMK ಅನ್ನೋದು ಇವರು ದೊಡ್ಡ ರಾಜಕೀಯದ ವ್ಯಕ್ತಿಗಳು ಇದ್ದುಬಿಟ್ಟು ಅವರೆಲ್ಲ ಬಡ ಪಾರ್ಟಿಗಳು ಇದು ಮಾಡಿ ಅಂದ್ಬಿಟ್ಟು ಇವ್ರ ಪಾಪ ನೆನ್ನೆಗೆ ಮನೆಗೆ ಬಂದವ್ರನ್ನ ಏನು ಇಲ್ದಿರ ಅಳಗಳಿತಾ ಇದ್ದಾರೆ ಸರ್ ಇವ್ರನ್ನ. ಆತನು ಕರ್ನಾಟಕನಲ್ಲಿ ಮೊನ್ನೆ ಇತ್ನು ವಾಟಾಳ್ ನಾಗರಾಜ್ ಏನು ಮಾತಾಡೋದು ಗೊತ್ತೇನು ಸರ್? ವಾಟಾಳ್ ನಾಗರಾಜ್ ಮೊನ್ನೆ 3 ದಿವಸಕ್ಕೆ ಮುಂಚೆ ಅಮಾಯಕ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಚೆನ್ನಾಗಿದ್ದ ಅಂಥ ವ್ಯಕ್ತಿನ ತಮಿಳ್ನಾಡನ್ನು ಕರ್ಕೊಂಡೋಗಿ ತಿರ್ಗಿ ತಮಿಳ್ನಾಡಲ್ಲಿ ಬಟ್ಟೆ ಹಾಕ್ಸಿ ಏನೋ ಇದು ಮಾಡಿ ಹಿಂಗೆ ನಮ್ಮ ತಮಿಳ್ನಾಡಲ್ಲಿ ಮಾಡೋದು ಸರ್ ಅವರು. ವಾಟಾಳ್ ನಾಗರಾಜ್ ಅವರು ತಮಿಳ್ನಾಡು ಟಚ್ ಆಗಬಾರ್ದು, ಆಂಧ್ರ ಟಚ್ ಆಗಬಾರ್ದು, ಕರ್ನಾಟಕ ಒಂದೇ ಇರಬೇಕು. ನೋಟಿನಲ್ಲಿ 13 ಭಾಷೆ ಇದೆ. ಮಾತಾಡಿದ್ದಾರೆ ಇಲ್ಲ? ಅವ್ರ ಮಾತುಗಳು ಮಾತಾಡಿದ್ರೆ ಪ್ರಯೋಜನ ಇದೆ. ಅಣ್ಣಾಮಲೈ ಇದ್ದ, ಅವ್ರು ಇಲ್ಲಿಗೆ ಬಂದ ಮೇಲೆ ಹೋಗಿರ್ತಾನೆ. ಅಲ್ಲೇ ಇದ್ದಿದ್ರೆ ಅವ್ನು ಡೌನ್ ಮಾಡೋರು. ಹೌದು ತಾನೆ? ಪಾಪ ಅಣ್ಣಾಮಲೈ ಪಾಪ ಅಷ್ಟು ಡೆವಲಪ್ಮೆಂಟ್ ಮಾಡ್ದ. ಇಲ್ಲಿ ತಿರ್ಗಿ ಅದನ್ನ ತುಳಿದವ್ರು ಯಾರು? BJP ಇರ್ತಾನೆ. ಅವರೇ ಕೇಳಿ, ನೀವೇ ಹೇಳಿ ಸರ್. ಅವರೇ ಪಾಪ ತಿರ್ಗಾ ಸೀಟ್ ಕಿತ್ತಾಕಿ ಅವರೇ ಅದೇ ಕೆಳಕ್ಕೆ ತುಳಿದು ಬಿಟ್ಟು ಹೆಂಗೆ ಸರ್ ಇದು? ಅಣ್ಣಾಮಲೈ ಸ್ವಲ್ಪ ದ್ರೋಹ ಆಗಿದೆ ಅಂತ ಹೇಳ್ತಾರೆ. ಆಗಿದೆ ಇದು. ಅಲ್ಲ, ಅವರು ಪಾಪ ಏನು ಅದು ಒಳಗೆ ಏನಾಯಿತು ಇದು ಅಂದ್ಕೊಂಡು ಫಸ್ಟ್ ಮೂಮೆಂಟಲ್ಲಿ ಒಳ್ಳೆ ಹೆಸರು ತಮಿಳ್ನಾಡು BJP ಮುಂದಕ್ಕೆ ಬರೋಕ್ಕೆ ಕೂಡ ಅದರಿಂದ ಸ್ವಲ್ಪ ತಿರ್ಗಿ ಅದನ್ನ ಸೌಂಡೇ ಇಲ್ಲದೆ ಆಗೈತೆ. ಓಕೆ ಸರ್, ಒಟ್ಟಾರೆಯಾಗಿ DMK AIDMK ಇವೆರಡು ಬಲಿಷ್ಠ ಪಕ್ಷಗಳು ಇಲ್ಲಿ ನಡುವೆ TVK ಅನ್ನೋ ಒಂದು ಪಕ್ಷ ಈಗ ತಾನೇ ಬರ್ತಾ ಇದೆ. ನಿಮಗೆ ಒಂದು ದೊಡ್ಡ ಮಟ್ಟದ ಹೈಪ್ ಕ್ರಿಯೇಟ್ ಮಾಡಿರೋದು ಏನು ಹೇಳ್ತೀರಿ? ಇವೆರಡು ಏನೂ ಅಲ್ಲ ಅಂತೇಳಿ ಜನ ಪಬ್ಲಿಕ್ ಹೇಳ್ತಾರೆ. ಈ DMKನೂ ಇಲ್ಲ, ADMKನೂ ಇಲ್ಲ, TVKನೇ. ಯಾಕಂದರೆ ಅದನ್ನು ಏನು ಹೇಳ್ತಾರೆ ಅಂದರೆ ಜನ ಕೆಲವರು ದೊಡ್ಡವರು ನಮ್ಗೆಲ್ಲ ಇನ್ನೂ ಗೊತ್ತಿಲ್ಲ. ನಾವು ಕೊನೆ ಬಾರ್ಡ್ರಲ್ಲಿರೋದು, ಕರ್ನಾಟಕ ಕೊನೆ ಬಾರ್ಡ್ರಲ್ಲಿ, ಅಲ್ಲಿರೋರು ತಮಿಳ್ನಾಡವ್ರು ಹೇಳ್ತಾರೆ ಹೆಂಡತಿ ಕೂಟ ಹಾಕಿಲ್ಲ, ತಾಯಿ ಕೂಟ ಹಾಕಿಲ್ಲ. ಇದಕ್ಕೇನು ರಾಜಕೀಯ? ಇದು ಸಿನಿಮಾ ಇದು ಓಡ್ತಾ ಇರೋದು. ಇದು ಸಿನಿಮಾ ಥಿಯೇಟ್ರಿಗೆ ಹೋದರೆ ಹೆಂಗೆ ಓಡ್ತದೆ ಜನ, ಹಂಗೆ ಓಡ್ತಾ ಇದೆ ಇದು. ಆದರೆ ಗೆಲ್ಲೋ ಪಕ್ಷ ಅಂತ ಅದಿಲ್ಲ. ಎಲ್ಲ 2 ಸೀಟ್ ಬರ್ತದೆ, 3 ಸೀಟ್ ಬರ್ತದೆ, ಅದು ನೆಕ್ಸ್ಟು. ಇವ್ರಿಗೆಲ್ಲ ಯಾಕೆ ಸರ್ ರಾಜಕೀಯ? ಒಂದು ತಿಟ್ಟ ಏನೋ ಒಂದು ತಿಟ್ಟ ಅನ್ನೋದು ಅದಕ್ಕೇನು ಗೊತ್ತಾ? ಫಿಲಿಮು ಆಕ್ಟ್ರುಗಳು, ಹುಡುಗರು
ಇದಂತಾರೆ. ಒಂದು ತಿಟ್ಟ ಏನು ಇದು ಯಾವುದು ರೂಲ್ಸು ರೆಗ್ಯುಲೇಷನ್ನು ಏನನ್ನ ಗೊತ್ತಾ, 60 ವರ್ಷ 70 ವರ್ಷ ಇದು ಮಾಡಿದವ್ರೆ ಅವ್ರು ಆಗೋದಿಲ್ಲ. ಇವಾಗೂ ಅವ್ರಿಗಿಂತ ಅನುಭವ ಅವ್ರಿಗೆ ಆಗೋದು. ಒಳ್ಳೇದು ಮಾಡಿದ್ರೆ ಕೆಟ್ಟದ್ದು ಅಂತಾರೆ, ಕೆಟ್ಟಿದ್ದು ಮಾಡಿದ್ರೆ ಒಳ್ಳೇದು ಅಂತಾರೆ. ಆತನ ಇವಾಗ ಇದು ಅಂದ್ಕೊಂಡು ಇದಂತಾರೆ ರಸಿಕರು ಹುಡುಗರು. ಅದು ಒಳಗೆ ಬೂತ್ ಒಳಗೆ 23 ಹಾಕಿದಾಗ ಗೊತ್ತಾಗ್ತದೆ. ಇಷ್ಟೇ. ಅಷ್ಟು ದೊಡ್ಡ ಜನಸಾಗರ ನೋಡಿದಾಗ ಅನ್ಸಲ್ವಾ ನಿಮಗೆ ಎಲ್ಲೋ ಒಂದು ರೀತಿಯಾಗಿ ಅಟ್ಲೀಸ್ಟ್ ಒಂದು 30-40 ಸೀಟ್ ಹೊಡೆಯುತ್ತೆ ಅಂತ? ಸರ್ ತಪ್ಪು, ಅವೆಲ್ಲ ತಪ್ಪು. ಜನ ಸಿನಿಮಾ ಹೀರೋ ನೋಡಕ್ಕೆ ಹೋಗಿರೋದನ್ನ ಓಟ್ ಹಾಕ್ತಾರೆ ಸರ್. ಜನ ನೋಡಕ್ಕೆ ಹೋಗುತ್ತಾರೆ. ಓಟ್ ಹಾಕೋದು 200-300 ಜನ, ಇನ್ನು 500-600 ಜನ ಹಾಕೋದಿಲ್ಲ. ನೋಡೋಣ ಅನ್ನೋರು. ಇವಾಗ ನಮ್ಮ ಪಂಚಾಯತಿನಲ್ಲಿ 2000 ಚಿಲ್ಲರೆ ಓಟಿದೆ. ನಮ್ಮ ಪಂಚಾಯತಿನಲ್ಲಿ 2000 ಚಿಲ್ಲರೆ ಓಟಿದೆ. ಒಂದು 50 ಓಟ್, ಒಂದು 25 - 50 ಓಟ್ ಸರ್ ಹತ್ನಕ್ಕೆ ಬರ್ಬೋದು ಅಷ್ಟೇ. 9,000ದಾಗ ಒಂದು 200 ಓಟ್ ಅಂದರೆ ತಲೆ ಒದ್ದೈತೆ ಸರ್. ಅವರೇ ಹುಡುಗರ ರಸಿಕರು ಅಂತವ್ರೆ. ಒಂದು 200 ಓಟ್ ಅಂದರೆ ತಲೆ ಒದ್ದಾಯಿತು. ನೀವು ನಾಳೆ ನೆಕ್ಸ್ಟು ನಾನು ಇದು ನಿಮ್ಮ ಮೀಡಿಯಾನಲ್ಲಿ ಮಾತಾಡಿದ್ದೀನಿ. ನೆಕ್ಸ್ಟ್ ನೋಡಿದ್ರೂ ಕರೆಕ್ಟಾಗಿರ್ಬೇಕು ಅದು ಕೌಂಟಿಂಗ್ ಇದರಲ್ಲಿ, ನಮ್ಮ ಪಂಚಾಯತಿ ಇದರಲ್ಲಿ. ಒಂದು ಸೀಟಿ ಹೊಡೆಯೋಕ್ಕಾಗುತ್ತೆ. ನಮ್ಮದು 6 ತೊಗ್ದಿದೆ. 6 ಒಂದು ಸೀಟ್ ಹೊಡೆಯೋಕ್ಕಾಗುತ್ತೆ. ಎಡಪಾಡಿ ಯಾರು, ಸಾಲಿಯನ್ ಯಾರು ಅಂತ ಆದಿ ಪರಂಪರೆನಿಂದ ಗೊತ್ತು. ಅದು ಬಿಟ್ಟು ಅಮ್ಮ ಜಯಲಲಿತಾ ಇದ್ಲು. ಆದರೆ ಆವಾಗ ನಿಂಗೂ ಎಡಪಾಡಿ ಇನ್ನೊಂದಿಂದ ನಿಂಕ ಬಂತು. ಇದು ಸಾಲಿಯನ್ನು 70 ವರ್ಷ 60 ವರ್ಷ ರಾಜಕೀಯ ಮಾಡಿದವ್ರಿಗೆ ಇನ್ನೂ ಅವ್ರು ಇನ್ನೂ ಎಷ್ಟು ಒಳ್ಳೇದು ಮಾಡಿದ್ರೆ ಕೂಡ ಆಗೋದು. ಇವ್ರು ನೆನ್ನೆ ಮೊನ್ನೆ ಏನು ಹೇಳೋದು ಸರ್, ಇನ್ನೂ ಅವ್ರಿನ್ನ ಒಂದು 5 ವರ್ಷ 10 ವರ್ಷ ಒಂದು ನ್ಯಾಯ ಒಂದು ಅನುಭೋಗ ಮಾಡಿ ಪವನ್ ಕಲ್ಯಾಣ 10 ವರ್ಷ ಅನ್ನೋದಿದ್ದು ಮಾತುಗಳು ಅನ್ಸ್ಕೊಂಡಿಲ್ಲ ಸರ್. ಎಲ್ಲ ಸೀಟ್ ಹೊಡೆಯೋಕ್ಕಾಯ್ತಾ? ಅಷ್ಟು ಲಕ್ಷಾಂತರ ಜನ ಆಮೇಲೆ ನೋಡೋ ಅನುಭೋಗ ಅನಿಸಿ ಎಲ್ಲ ರಾಜಕೀಯದಾಗ ಅನುಭೋಗ ಆದಮೇಲೆ ಇವಾಗ ಸೀಟಾಗಿ ಕುತ್ಕೊಂಡ. ನಾಶನ ಮಾಡ್ತಾರೆ ಹೊರತು ಇವರು ಎರಡು ಪಕ್ಷದವರು ಸೇರಿ ನಾಶನ ಮಾಡ್ತಾರೆ ಹೊರತು ಡೆವಲಪ್ಮೆಂಟ್ ಮಾಡೋ ಸ್ಟೇಜ್ದಾಗಿಲ್ಲ. ಅದು ಫ್ರೀ ಇದು ಫ್ರೀ ಅಂತಾರೆ. ಯಾರು ಅವ್ರ ಮನೆಯಿಂದ ಯಾರು ತಗೊಂಬಂದು ಕೊಡೋಕ್ಕಾಗಲ್ಲ. ಎಲ್ಲ ನಮ್ಮ ತಲೆ ಮೇಲೆ ಹಾಕೋದೆ. ಹೌದು ಸರ್, ಇದು ಫ್ರೀ ಸ್ಕೀಮ್ ಇದೆಯಲ್ಲ, ಕರ್ನಾಟಕದಲ್ಲೂ ಇದೆ. ಇದು ತಮಿಳ್ನಾಡಲ್ಲಿ ಏನು ಯಾವ ರೀತಿಯಾಗಿದೆ ಇದು? ಎಲ್ಲ ಎಷ್ಟು ಸಾಲ ಮಡಗಿದ್ದಾರೆ ಇವರು ಗೌರ್ಮೆಂಟ್ನಲ್ಲಿ. ಗೌರ್ಮೆಂಟು ತೋರಿಸ್ತಾರೆ. ಯಾಕೆ ಫ್ರೀ ಅನ್ನೋದು ಯಾಕೆ ಕೊಡ್ತಾರೆ ಇವರು? ಯಾಕೆ ಕೊಡಬೇಕು ಇವರು? ಫ್ರೀ ಅನ್ನೋದು ಯಾಕೆ ಕೊಡಬೇಕು ಅಂತ ಅನ್ಬೇಕು. ಕೋಪ ತಮಿಳ್ನಾಡು ಜನತೆಗೂ ಇದೆ ಹಂಗಾದ್ರೆ. ಫ್ರೀ ಬೀಸ್ ಮೇಲೆ ಕೋಪ ಇದೆ. ಐತೆ ಆದ್ರೂ ಇವಾಗ 10 ಜನಕ್ಕೂ ಕೊಡ್ತಾವ್ರಂದ್ರೆ ನಾವೇನು ಮಾಡ್ತೀವಿ? ಓಡಾತೀರಿ ಯಾವಾಗ ಕೊಡ್ತಾರೆ ಅಂತ. ಆದ್ರೂ ಕೋಪ ಮಾಡಬಾರ್ದು. ಅದು ಫ್ರೀ ಅನ್ನೋದು ಮಾಡಬಾರ್ದು. ಫ್ರೀ ಮಾಡಬೇಕಂದ್ರೆ ನೀನು ಏನು ಸರ್, ಇವಾಗ ಮೊನ್ನೆ 5,000 ಅಂತ ಕೊಟ್ಟ ಸ್ಟ್ಯಾಲಿನು. ಒಂದು ಕಾರ್ಡಿಗೆ 5,000 ಅಂತೇಳಿ ಕೊಟ್ಟ. ಎಷ್ಟು 1,10,00,000 ಕಾರ್ಡೇನೋ ಪೈಸಾ ಎಷ್ಟು ಅಮೌಂಟ್ ಆಯಿತು? ಮಿಲಿಯನ್ ಲಕ್ಷಗಳು ಆಯಿತು. 1,26,000 ಓಟೇನೋ ಇದು ಕಾರ್ಡೇನೋ ಇದ್ದಿದ್ದು. ಪ್ರತಿಯೊಂದು ಕಾರ್ಡ್ಗೂ 5,000 ಕೊಟ್ಟ. 1 ಕೋಟಿಗೆ 1 ರೂಪಾಯಿ ಅಂದರೆ ಎಷ್ಟಾಯಿತು? 1 ಕೋಟಿ ಆಯಿತು. 100 ರೂಪಾಯಿ ಅಂದರೆ ಎಷ್ಟಾಯಿತು? 100 ಕೋಟಿ ಆಯಿತು. 1,000 ರೂಪಾಯಿ ಅಂದರೆ 1,000 ಕೋಟಿ ಆಯಿತು. 5,000 ರೂಪಾಯಿ ಅಂದರೆ ಎಷ್ಟು ಕೊಡಿ? ನೀನು ಫಾಲೋ ಮಾಡಿ ಬಡವ್ರನ್ನ ಬಗ್ಗರನ್ನ ಯಾರು ಏನು ಇದು ಅನಾದಿಗಳಿಗೆ ಮಾಡಯ್ಯ ಅದನ್ನು ದುಡ್ಡನ್ನ ಒಂದು ಸೇವೆ ಮಾಡಿ ಇಂಥವ್ರಿಗೆ. ಹಿಂಗೆ ಅದಂತ ಏನು ಒಂದು ಸಣ್ಣ ವಿಷಯ ಟಮಕ್ ಅಂತಂದರೆ ಎಲ್ಲಿಲ್ದಿದ್ದು ಜೀಪ್ಗಳು ಬರ್ತವೆ, ಎಲ್ಲಿಲ್ದು ಎನ್ಕ್ವೈರಿಗಳು ಬರ್ತವೆ. ಇದನ್ನು ಮಾಡ್ಬೋದಲ್ಲ, ಬಡವ್ರ ಬಗ್ಗರನ್ನ ಎತ್ತು ಬಿಡ್ಬೋದಲ್ಲ. ನೀನು ಪ್ರತಿಯೊಬ್ಬರಿಗೂ ಓಟ್ ಕೊಟ್ಟು ಅಂತ ಆವಾಗ ಜನ ಓಟ್ ಎಲ್ಲರೂ ನಿನ್ಗೆ ಹಾಕ್ತಾರೆ. ಒಂದು ಹಳ್ಳಿನಾಗ ಅದು ಎತ್ಬೋದು, ಒಂದು ತಾಲೂಕು ಅದು ಎತ್ಬೋದು, ಒಂದು ಡಿಸ್ಟಿಕ್ ಅದು ಎತ್ಬೋದು. ನೀವೇನೇ ಮಾಡಿದ್ರೆ ನಮ್ಮ ಮನಸ್ಸಲ್ಲಿ ಇನ್ನೊಬ್ಬರು ಆಪೋಸಿಟ್ ಅವರೇ ಅಂದರೆ ಆ ಆಪೋಸಿಟ್ ಪಾರ್ಟಿದ್ದು ಅದು ನಾವು ಹೇಳೋದು ಅಲ್ಲಲ್ಲ. ಜನ ನಾವೆಲ್ಲ ಪ್ರತಿಯೊಬ್ಬರು ಅವರವ್ರ ಅಭಿಮಾನ ಅವರವ್ರ ಇದು. ಈಗ ಇವರೇ ಇದು ಮಾಡ್ದು ಅಂತ ಪ್ರಶ್ನೆ ಅವ್ರು ಕೇಳ್ತಾರೆ. 5,000 ಬಿಹಾರಾಗ ಮೇಲೆ ಗೌರ್ಮೆಂಟೇ ಕೊಟ್ಟು BJP ಹೊಡೆದಿದ್ದಿದ್ರೆ ನೀವು ಹೆಂಗೆ ಸರ್? ಅದನ್ನು ಹೇಳ್ರಿ ಸರ್. ಬೇಡ ಸರ್, ಈಗ ಒಂದು ನ್ಯೂಟ್ರಲ್ ಮಾಡಿದ್ರೆ ಇವತ್ತು ನೀನು ಇಲ್ಲಿ ಕೊಟ್ಟಿದ್ರೆ ನೋಡಿ. ಅದಕ್ಕೆ ಒಂದೇ ದಿವಸದಲ್ಲಿ ನೈಟ್ 5,000 ಬರೋದು ಗೊತ್ತಿಲ್ಲ. ಬೆಳಗ್ಗೆ ಗೊತ್ತಾಗಿದೆ, ಹಂಗೆ ಸುಪ್ರೀಂ ಕೋರ್ಟ್ ಹಾಕೋರು. ಬೆಳಗ್ಗೆ ಬರೋವರೆಗೂ ಮಾಡಿಲ್ಲ. ಸಾಲಿ ಅದದು ಟ್ಯಾಲೆಂಟು. ಟಕ್ಕಂತ ಬೆಳಗ್ಗೆ ಹೊತ್ತಕ್ಕೆ 5,000 ಅಕೌಂಟ್ಗಳು ಇದು ಮಾಡಿಬಿಟ್ಟ. ಅದು ಬರೋದು ಬರ್ದೋಗಲಿ, ಅದು ಟ್ಯಾಲೆಂಟು. 5,000 ಕೊಡ್ತಾರೆ ಅಂದಾಗ ಮೇಲೆ ನಿಂಕ ಬಿಡೋರು. ಇವಾಗ ವಿಜಯ್ ಎಳಿತಾವ್ರೆ ನೋಡಿ, ಮೇಲಕ್ಕೆ ಆಗಿ ಗುಂಜಿದಾವ್ರೆ ದೊಡ್ಡ ಪಾಪ. ಫಿಲಿಮು ರಿಲೀಸ್ ಆಗೋದು ಅಲ್ಲಿ 41 ಜನ ಹೋಗಿರೋದು ಐತೆ. ಇವ್ರು ನಮಗೆ ಬಂದರೆ ಬರ್ಬೋದು, ಬರಿಲ್ಲ ಮಾಡಿ ಇದ ಅಂತ ಅವ್ರೆ ಸರ್. ಬಟ್ ಫೈನಲಿ ಸರ್, ಈ ಪಕ್ಷದ ಅಭಿಮಾನ ಅವೆಲ್ಲವನ್ನು ಬಿಟ್ಟು ನ್ಯೂಟ್ರಲ್ ಆಗಿ ಇಲ್ಲಿರೋ ಜನರ ಸೆಳೆತ ನೋಡಿ ಯಾವ ಪಕ್ಷ ಗೆಲ್ಬೋದು? ಇಲ್ಲಿ ಬಂದು DMK ADMK ಇವೆರಡೇ ಸರ್. ನಮ್ಮ ಈ ಸರಿ ಇರೋದು ಯಾರ ಮೇಲೆ ಜಾಸ್ತಿ ಭರವಸೆ? ಸರ್ ಬಾಲಕೃಷ್ಣ ರೆಡ್ಡಿ ಅಂತ ADMK.
ಇಲ್ಲಿ ಸತ್ಯ ಅಂತ ಅಂದ್ಬಿಟ್ಟು ಓವರಾಲ್ ತಮಿಳ್ನಾಡು ಅಲ್ಲಲ್ಲ ಓವರಾಲ್ ತಮಿಳ್ನಾಡ ಸರ್ ನಮ್ಮ ಅಭಿಪ್ರಾಯ ಅವ್ರ ಅಭಿಪ್ರಾಯ ಏನು ಈಗಿತ್ತು ಅಂದರೆ ಎರಡನೇ ಹಚ್ಚ ಅವರೇ ಮಾಡ್ತಾರೆ ಅಂತ ನನ್ನ ಅಭಿಪ್ರಾಯ ಸರ್ DM. ನೀವೇನು ಹೇಳ್ತೀರಿ ಸರ್? ಓವರಾಲ್ ತಮಿಳ್ನಾಡು ಈ ಬಾರಿ ಪಕ್ಷದ ಅಭಿಮಾನ ಬಿಟ್ಟು ನ್ಯೂಟ್ರಲ್ ಆಗಿ ಎಲ್ಲ ಜನರ ಒಂದು ಅಭಿಮಾನ ಹೇಳಿ ಒಂದು ಭರವಸೆ ಮುಖಾಂತರ ಹೇಳೋದಾದ್ರೆ ಯಾವ ಪಕ್ಷ ಬರ್ಬೋದು ಸರ್ ಈಗಿತ ಅವ್ರು ಹೇಳ್ತಾರೆ ಇರಲಿ ಇವಾಗಲೇ ADMK ರಾಜ್ಯ ಆಳ್ತದೆ ಸರ್ ಈಗಿತ ADMK ರಾಜ್ಯ ಆಳ್ತದೆ ಸರ್ ಈಗಿತ ಓಕೆ ಮೈತ್ರಿ ಆಗುತ್ತಾ ಅಥವಾ ಮೈತ್ರಿ ಆಗುತ್ತೆ ಮೈತ್ರಿ ಬಿಜೆಪಿ ಜೊತೆ ಮೈತ್ರಿ ಮೈತ್ರಿ ಆಗುತ್ತೆ ADMK ನನಗೆ ತಿಳಿದಂಗೆ ರಾಜ್ಯ ಆಳ್ತದೆ ಈಗಿತ ಮೈತ್ರಿ ಆದರೂ ಎಲ್ಲ ಒಂದು ಕಡೆ ವಿಜಯ ಪಕ್ಷ ನೆಚ್ಕೊಳ್ಬೇಕಾಗತ್ತಾ ಅಥವಾ ಇಲ್ವಾ ಹಚ್ಕೋಬೇಕಾಗ್ತದೆ ಅವರೇ ಇದು ಮಾಡೋಕ್ಕಾಗಲ್ಲ ಇವ್ರನ್ನ ವಿಜಯ ಹಚ್ಕೊಂಡಿದ್ದ ಅದೇ 2-3 ಸೀಟು ಅಂತೀರಿ ಇನ್ನೆಲ್ಲಿ ಯಾವುದೋ TVK ಪಕ್ಷ ಅದನ್ನ ಬೇಕಾಗಿಲ್ಲ ಅದು ಎರಡು ಸಮ ಬಂದುಬಿಟ್ರೆ ಏನಾದರೂ ಅವ್ರು 10, 20, 5 ಸೀಟ್ ತೆಗೆದಿದ್ರೆ ಆಗ ಅವ್ರಿಗೂ ಇನ್ನು ಅವರು ಯಾಕೆ ಈ ಪಕ್ಕ ಕೊಟ್ಟರೆ ಬೇಕು ಈ ಪಕ್ಕ ಕೊಟ್ಟು ಯಾವ ಪಕ್ಕನೂ ಒಂದು ತೊಟ್ಟು ಬರೀ ಬೇಕಾಗ್ತದೆ ಏನೋ ಮೆಜಾರಿಟಿ ಬೇಕಾಗಿಲ್ಲ ಅಂದರೆ ಒಂದು ಆಚೆ DMK ಇಲ್ಲ ADMK ಇವೇ ಇದ್ದ